ಸೊ ಇಲ್ಲಿ ನೋಡಿ ಫ್ಲೋಟಿಂಗ್ ಸ್ಟೋನ್, ತೇಲುವ ಕಲ್ಲು. ಸೊ ಇದು ರಾಮ ಸೇತು ಮಾಡಿರುವಂಥದ್ದು ಇದೇ ಸ್ಟೋನ್ಸಿಂದ. ಅಕ್ಕ ಬ್ರಿಡ್ಜ ನನಗನ್ಸೋ ಪ್ರಕಾರ ಇದು ಯಾರು ತೋರಿಸಿಲ್ಲ ಅನ್ಸುತ್ತೆ. ಇದನ್ನ ಟ್ರ್ಯಾಕ್ನ ಎಲ್ಲ ನನಗನ್ಸೋ ಪ್ರಕಾರ ನಾನು ಮಾತ್ರ ತೋರಿಸ್ತಾ ಇರೋದು. ನೋಡಿ ರಾಮೇಶ್ವರಮಲ್ಲಿ ಕೋದಂಡರಾಮ ಟೆಂಪಲಲ್ಲಿರುವಂತಹ ಫ್ಲೋಟಿಂಗ್ ಸ್ಟೋನ್. ದೊಡ್ಡದು ನೋಡು ಫ್ಲೋಟಿಂಗ್ ಸ್ಟೋನ್. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ವಿಪರ್ಯಾಸ ಏನಂದ್ರೆ ಅಲ್ಲಿ ಉಳ್ಕೊಂಡಿರೋ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಲ್ಲ, ಆ ಸ್ಟೋನ್ ಹತ್ರ ಹೋಗಲ್ಲ ಯಾರೂ. ದೊಡ್ಡದಿದೆ ಆ್ಯಕ್ಚುಲಿ, ತೋರಿಸ್ಲಿಲ್ಲ ಅವರು. ಅಲ್ಲಿ ಬಿದ್ದೋಗಿರೋ ಚರ್ಚ್ ಹತ್ರ ಹೋಗ್ತಾರೆ ಎಲ್ಲರೂ. ಇಷ್ಟೆಲ್ಲ ಬಿಲ್ಡಪ್ ಕೊಟ್ಟಿರ್ಬಿಟ್ಟು ನಾನು ಇವಾಗ ಚರ್ಚ್ ಹತ್ರನೇ ಹೋಗ್ತಾ ಇದ್ದೀನಿ. ಇದೇ ವಿಪರ್ಯಾಸ. ಇದು ಭಾರತದ ಕಟ್ಟ ಕಡೆಯ ಹಳ್ಳಿ. ಬಟ್ ಇನ್ನೊಂದು ಅರ್ಥ ಆದರೆ ಇದು ಭಾರತದ ಮೊಟ್ಟ ಮೊದಲ ಹಳ್ಳಿ, ಸ್ಟಾರ್ಟ್ ಪಾಯಿಂಟ್ ಅಂತ ಹೇಳ್ಬೋದು. ಇದು ಒಂದು ಶ್ರೀಲಂಕಾ ಬಾರ್ಡರ್. ಇದು ಧನುಷ್ಕೋಡಿ. ಇದು ಈಗ ಚರ್ಚ್ ಹತ್ರ ಹೋಗ್ತಾ ಇದ್ದೀನಿ. ಸಾರಿ, ಚರ್ಚಲ್ಲ, ಇದು ಅಳಿದು ಉಳಿದೋಗಿರುವಂತಹ ರೈಲ್ವೆ ಸ್ಟೇಷನ್, ರೈಲ್ವೆ ಬ್ರಿಡ್ಜ್ ಹತ್ರ ಹೋಗ್ತಾ ಇದ್ದೀನಿ ಈಗ. ಆ್ಯಕ್ಚುಲಿ ಇಲ್ಲಿ ಸೈಕ್ಲೋನ್ ಆಯ್ತಲ್ಲ, 200 ಜನ ಸತ್ತೋದ್ರು 1964. ಇದೇ ಅದು ರೈಲ್ವೆ ಸ್ಟೇಷನ್. ಫ್ಲೋಟಿಂಗ್ ಆಯಿತು. ಬಿದ್ದು ಮತ್ತೆ ಉಳಿತಿರುವಂತಹ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಟೂರಿಸ್ಟ್ ಯಾರು ಬರಲ್ಲ. ಆ್ಯಕ್ಚುಲಿ ಎಲ್ಲರೂ ಕೂಡ ಇಲ್ಲಿ ಬರಲ್ಲ. ಇಲ್ಲಿ ಬಂದರೆ ಬಿದ್ದೋಗಿರೋ ರೈಲ್ವೆ ಸ್ಟೇಷನ್ ನೋಡ್ತಾರೆ. ಮತ್ತೆ ಹೇಳ್ತೀನಿ, ಕಣ್ಣಿಗೆ ಕಾಣಿಸೋದು ಒಂದು ಚರ್ಚು, ಸೀದಾ ಅಲ್ಲಿಗೆ ಹೋಗ್ತಾರೆ. ಇಲ್ಲಿ ದೇವಸ್ಥಾನ ಬಿದ್ದರೂ ಪರವಾಗಿಲ್ಲ, ಮತ್ತೆ ದೇವಸ್ಥಾನ ಪುನರ್ ನಿರ್ಮಾಣ ಮಾಡಿದ್ದಾರೆ. ಶಿವ ದೇವಸ್ಥಾನ ಹಾಗೆ ಆಂಜನೇಯ ಸ್ವಾಮಿ ದೇವಸ್ಥಾನ. ಈ ರೈಲ್ವೆ ಸ್ಟೇಷನ್ ಹತ್ರ ಬಂದಾಗ ದಯವಿಟ್ಟು ಕಡೆ ಬನ್ನಿ, ಬ್ಯೂಟಿಫುಲ್ ಆಗಿದೆ. ಆದರೆ ತುಂಬ ರೇರ್ ಆಗಿ ಒಂದು ಕಡೆ ಇದೆ, ಅಲ್ಲಿ ದುಡ್ಡು ಕೊಟ್ಟು ನಾವು ಫ್ಲೋಟಿಂಗ್ ಸ್ಟೋನ್ನ ಟಚ್ ಮಾಡಬೇಕು, ಇಟ್ಕೋಬೇಕು. ಬಟ್ ಇಲ್ಲಿ ಫ್ರೀಯಾಗಿ ನೋಡ್ಬೋದು. ಓಕೆ, ಈಗ ಪೂಜೆ ಆಗಲಿ, ಮತ್ತೆ ಮುಂದುವರ್ಸೋಣ.